ನಮಸ್ಕಾರ ಸ್ನೇಹಿತರೆ, ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂದಿನ ಸಂಚಿಕೆಯಲ್ಲಿ ಏನಾಗ್ತದೆ ಅಂತ ನೋಡೋಣ. ಸೂರ್ಯ ನಿದ್ದೆಯಲ್ಲಿ ಕಣ್ಮರಿಸ್ತಾ ಒಂದೇ ಸಾಕು ನಂಗೆ 4 ಬೇಡ ಅಂತ ಹೇಳ್ತಿರ್ತಾನೆ. ಅದನ್ನ ನೋಡಿ ಮೀನಾ ನಾಚ್ಕೊಳ್ಳೋದು ನೋಡಿ ರಂಗನಾಥ್ಗೆ ಅರ್ಥ ಆಗುತ್ತೆ. ನೀನೇ ಎದ್ದೇಳ್ಸಮ್ಮ ಅವನ್ನ ಅಂದಾಗ, ರೀ ಎದ್ದೇಳ್ರಿ, ಟೈಮ್ ಆಯ್ತು ನೋಡ್ರಿ, ಟೈಮ್ ಎಷ್ಟೋಯ್ತಾಯ್ತು ಎದ್ದೇಳ್ರಿ ಅಂತ ಹೇಳಿದಾಗ, ಅಯ್ಯೋ ಏನಮ್ಮ ನೀನ್ ಇನ್ನೂ ಇಲ್ಲೇ ಇದ್ಯಾ, ನೀನ್ ಆಸ್ಪತ್ರೆಗೆ ಹೋಗಿಲ್ವಾ? ಅಪ್ಪ ನೀನು ಬಂದ್ಬಿಟ್ಟು ಆಸ್ಪತ್ರೆಗೆ? ಅಯ್ಯೋ ದೇವ್ರೆ, ನನ್ 4 ಬೇಡಪ್ಪ, ಒಂದೇ ಸಾಕು ಅಂತ ನೀನಾದ್ರೂ ಹೇಳಪ್ಪ ಅಂತ ಸೂರ್ಯ ಹೇಳ್ತಾನೆ. ನಾವ್ ಮನೇಲೇ ಇದೀವಿ ಕಣೋ, ಯಾಕೋ ಆಸ್ಪತ್ರೆಗೆ ಹೋಗ್ಬೇಕು, ನೀನನ್ನ ಯಾಕೆ ಡಿಸ್ಚಾರ್ಜ್ ಮಾಡ್ಬೇಕು, ಏನೋ ಮಾತಾಡ್ತಾ ಇದೆಯಾ ನೀನು, ಒಂದು ಅರ್ಥ ಆಗ್ತಿಲ್ಲ, ಏನಾಯ್ತು ಅಂದಾಗ, ಅಯ್ಯೋ ಅಪ್ಪ ನನ್ 4 ಬೇಡ ಅಂತಾನೆ. ಏನೋ 4, ಯಾರೋ 4 ಕೊಟ್ಟು ನಿನ್ಗೆ, ಏನಾಯ್ತೋ ಯಾಕೋ ಕನ್ಸ್ ಬೀಳ್ತಾ ಅಂತ ರಂಗನಾಥ್ ಕೇಳ್ತಾರ. ಅಯ್ಯೋ ಏನಿಲ್ಲ ಬಿಡಪ್ಪ ಅಂತ ಹೇಳ್ತಾರೆ. ಅಲ್ಲಿ ನೋಡು ಟೈಮ್ ಎಷ್ಟಾಯ್ತು ಅಂತ, ಆಗ್ಲೇ 9 ಗಂಟೆ ಆಯ್ತು, ಕೆಲ್ಸಕ್ಕೆ ಹೋಗಲ್ವೇನೋ ಅಂದಾಗ, ಅಯ್ಯೋ ಹೌದಪ್ಪ ತುಂಬಾ ಲೇಟ್ ಆಗಿ ದೊಡ್ಬಿಟ್ಟೆ, ಕೆಲ್ಸಕ್ಕೆ ಹೋಗ್ಬೇಕು ನಾನು ಅಂತ ಸ್ನಾನ ಮಾಡಕ್ಕೆ ಅಂತ ಹೋಗ್ತಿರ್ತಾನೆ. ಎಲ್ಲೋ ಹೋಗ್ತಿದ್ಯಾ, ರೂಮ್ ಇಡೋದು ಆ ಕಡೆ ಕಣೋ ಅಂದಾಗ, ಅಯ್ಯೋ ಗೊತ್ತಾಗ್ಲಿಲ್ಲ ಕಣಪ್ಪ, ಸಾರಿ ಕಣಪ್ಪ ಅಂತ ಸೂರ್ಯ ಹೇಳಿ ಹೋಗ್ತಾನೆ ಸ್ನಾನಕ್ಕೆ ಅಂತ. ಆಗ ಮೀನಾ ನಾಚ್ಕೋತಾ ಇರ್ತಾಳೆ. ತರ್ಲೆ ಬೆಳಿಗ್ಗೆ ಎದ್ದಿದ ತಕ್ಷಣ ಬರೀ ತಮಾಷೆ ಮಾಡ್ತಾನೆ, ಕನ್ಸ್ ಬಿತ್ತು ಅನ್ಸುತ್ತೆ ಅಂತ ರಂಗನಾಥ್ ಹೋಗ್ತಾರೆ. ಆಗ ಮೀನಾ ಹತ್ರ ಬಂದು ಅದು ಏನೋ ಹೇಳ್ಬೇಕು. ಮೀನಾ ಸಾರಿ, ಅದು ರಾತ್ರಿ ಏನೋ ಗೊತ್ತಿಲ್ಲದೆ ಮಾಡ್ಬಿಟ್ಟೆ, ಏನೋ ಗೊತ್ತಿಲ್ಲದೆ ಆಗೋಯ್ತು, ದಯವಿಟ್ಟು ಕ್ಷಮಿಸ್ಬಿಡಮ್ಮ, ಇನ್ನೂ ಒಂದ್ಸಲಿ ಆತರ ಆಗಲ್ಲ, ಆತರ ನಾನ್ ನೋಡ್ಕೋತೀನಿ ಅಂತ ಸೂರ್ಯ ಹೇಳ್ತಾನೆ. ಆಗ ಮೀನಾ ನಗ್ತಿರ್ತಾಳೆ. ಅಯ್ಯೋ ನಿಜ ಅಮ್ಮ, ಪ್ರಾಮಿಸ್ ಇನ್ಯಾವತ್ತೂ ಆತರ ಮಾಡೋದಿಲ್ಲ, ದಯವಿಟ್ಟು ಕ್ಷಮಿಸ್ಬಿಡ ಅಮ್ಮ ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು, ನೀವು ಸ್ನಾನಕ್ಕೆ ಹೋಗಿ ಅಂತ ಬಟ್ಟೆ ಕೊಡ್ತಾಳೆ ಮೀನಾ. ಹೊರಗಡೆ ಬಂದು ರೂಮ್ ಇಂದ ನಾಚ್ಕೊಂಡು ನಗ್ತಾ ಇರ್ತಾಳೆ. ಮತ್ತೇನಾಯ್ತು ಇವಳಿಗೆ, ಮತ್ತೆ ನಗ್ತಿದ್ದಾಳಲ್ಲ, ಅಲ್ಲ ಇವ್ಳಿಗೇನ್ ತಲೆಗಿಟ್ಟಿದ್ಯಾ, ಹುಚ್ಚಿಗೆ ಚಿರಿತಾ ಅಂತ ಶಾಂತಿ ನೋಡ್ತಿರ್ತಾರೆ. ಏನೇ ಹಲ್ಕಿಸ್ಕೊಂಡು ನಿಂತಿದ್ಯಲ್ಲ, ಅಲ್ಲ ಎಷ್ಟೊತ್ತೆ ಆಯ್ತು ಟೈಮ್ ನೋಡ್ದ ಅಂದಾಗ, 9 ಗಂಟೆ ಆಯ್ತು ಅತ್ತೆ ಅಂತ ಮೀನಾ ಹೇಳ್ತಾಳೆ. ಮತ್ತೆ ಆಗ್ಲಿಂದ ಕಾಫಿ ಕೇಳ್ತಾ ಇದ್ದೀನಿ, ಇನ್ನೂ ಕಾಫಿ ಕೊಟ್ಟಿಲ್ವಲ್ಲೇ ನನ್ಗೆ ಅಂತ ಶಾಂತಿ ಹೇಳ್ತಾರೆ. ನೀವು ಕಾಫಿ ಬೇಕಾಗತ್ತೆ ಅಂತ ಮೀನಾ ಹೇಳಿದಾಗ, ಅಯ್ಯೋ ರಂಗ ಅಂತ ಶಾಂತಿ ಹೇಳ್ತಾರೆ. ಅಯ್ಯೋ ಮಾವನ್ನ ಹಾಗೆಲ್ಲ ಹೆಸರಿದ್ದು ಕರಿಬಾರ್ದು ಅತ್ತೆ ಅಂತ ಮೀನಾ ಹೇಳ್ತಾಳೆ. ಅಯ್ಯೋ ಕರ್ಮ, ನಾನ್ ಹೇಳಿದ್ದು ಬಿಳಿಗಿರಿ ರಂಗನ್ನ, ಅಷ್ಟು ಉದಾಸೀನ ಆಗ್ಬಿಟ್ನೇನೆ ನಾನು ನಿನ್ಗೆ. 9 ಗಂಟೆ ಆಯ್ತು, ಆಗ್ಲಿಂದ ಕಾಫಿ ಕೇಳ್ತಾ ಇದ್ದೀನಿ, ಇನ್ನೂ ಕೊಡದೆ ಈ ತರ ಹಲ್ಕಿಸ್ಕೊಂಡು ನಿಂತಿದ್ಯಲ್ಲೇ ಅಂತ ಶಾಂತಿ ಹೇಳ್ತಾರೆ. ಅಯ್ಯೋ ಮತ್ತೆ ಶಾಪಿಂಗ್ ಗೊಂಬೆ ತರ ನಗ್ತಾ ನಿಂತಿದ್ಯಲ್ಲೇ, ಕಾಫಿ ಎಲ್ಲೇ ಅಂತ ಶಾಂತಿ ಕೇಳಿದಾಗ, ಕಾಫಿ ತಾನೇ ಮಾಡ್ಕೊಂಡ್ ಬರ್ತೀನಿ, ಇಲ್ಲೇ ಇರಿಯತ್ತೆ ಅಂತ ಮೀನಾ ಹೋಗ್ತಾಳೆ. ಅಯ್ಯೋ ದೇವ್ರೆ, ಇವ್ ಆಡ್ತಾ ಇರೋದ್ ನೋಡಿದ್ರೆ ನಾನು ಅನ್ಕೊಂಡಾಗೆ ಏನಾದ್ರೂ ಆಗಿದ್ರೆ, ಇನ್ನು ಈ ಸೂರ್ಯ ಯಾಕೆ ರೂಮಿಂದ ಎದ್ದು ಹೊರಗಡೆ ಬಂದಿಲ್ಲ, ಏನಾದ್ರೂ ಆಗಿದ್ರೆ ಏನಪ್ಪಾ ಮಾಡೋದು ಅಂತ ಶಾಂತಿ ಟೆನ್ಷನ್ ಆಗಿರ್ತಾರೆ. ಮೀನಾ ಕಾಫಿ ಮಾಡ್ತಾ ಸೂರ್ಯನ ಬಗ್ಗೆ ಯೋಚನೆ ಮಾಡ್ತಾ ನಗ್ತಾ ಇರ್ತಾಳೆ. ಹಾಗೆ ಇಲ್ಲಿ ಸೂರ್ಯ ಕೂಡ ಮಕ್ಳ ಬಗ್ಗೆ ಯೋಚನೆ ಮಾಡ್ತಾ ಟೆನ್ಷನ್ ಮಾಡ್ಕೊಂಡು, ಅಯ್ಯೋ ದೇವ್ರೆ ಏನಪ್ಪ ಮಾಡ್ಲಿ ಅಂತ ಟೆನ್ಷನ್ ಮಾಡ್ಕೊಂಡಿರ್ತಾನೆ. ಶಾಂತಿ ಇಲ್ಲಿ ಟೆನ್ಷನ್ ಇಂದ ಓಡಾಡೋದ್ ನೋಡಿ, ಶಾಂತಿ ಯಾಕೆ ಏನಾಯ್ತು ಈ ತರ ಬಡಬಡ ಅಂತ ಮಾತಾಡ್ಕೊಂಡು ಅಶಾಂತಿಯಿಂದ ಓಡಾಡ್ತಿದ್ಯಲ್ಲ, ಹುಷಾರಾಗಿದ್ಯಾ ತಾನೆ, ಅಥವಾ ಎಣ್ಣೆ ಅಂಗಡಿ ಕರ್ಕೊಂಡು ಹೋಗಿ ತಾಯ್ತಾಗೀತ ಏನಾದ್ರು ಹಾಕಿಸ್ಬೇಕಾ ಅಂದಾಗ, ಕುಂಭಾಭಿಷೇಕ ಹಾಗೆ ಅರ್ಚನೆ ಎಲ್ಲಾನು ಮಾಡಿಸ್ಬಿಡ್ರಿ, ಏನ್ರಿ ನೀವು, ನಿಮ್ ಕಣ್ಣಿಗೆ ನಾನಿನ್ನ ಬಿಡಲಾರೆ ಪಿಕ್ಚರ್ ತರ ಕಾಣಿಸ್ತಾ ಇದ್ದೀನ ಹೇಗೆ? ಅಲ್ಲ ನಾನೇ ಟೆನ್ಷನ್ ಆಗಿ ಒದ್ದಾಡ್ತಾ ಇದ್ದೀನಿ, ಬೆಳಿಗ್ಗೆಯಿಂದ ಒಂದು ಕಾಫಿ ಸಿಕ್ಕಿಲ್ಲ ನನ್ಗೆ, ಟೆನ್ಷನ್ ಆಗಿ ತಲೆ ಎಲ್ಲ ಸಿಡಿತಿದೆ ನನ್ಗೆ, ಬೆಳಿಗ್ಗೆಯಿಂದ ಆ ಕಡೆಯಿಂದ ಈ ಕಡೆ ಹಲ್ಕಿಸ್ಕೊಂಡು ಓಡಾಡ್ತಿದ್ದಾಳೆ, ಕಾಫಿ ಕೊಟ್ಟಿಲ್ಲ ಅಂತ ಶಾಂತಿ ಹೇಳ್ತಾರೆ. ಏನೇ ಮಾತಾಡ್ತಿದ್ಯಾ ನೀನು, ಕಾಫಿ ಕೊಟ್ಟಿಲ್ಲ ಅಂತ ಹೇಳ್ತಿದ್ಯಲ್ಲ, ಬೇಕು ಅಂದ್ರೆ ಮಾಡ್ಕೊಂಡು ಕುಡಿಬೇಕಾಗಿತ್ತು ನೀನೇನೆ ಅಂತ ಶಾಂತಿಗೆ ರಂಗನಾಥ್ ಹೇಳ್ತಾರೆ. ನಾನೇ ಮಾಡ್ಕೊಂಡು ಕುಡಿಯೋ ಆಗಿದ್ದಿದ್ರೆ ಈ ಮನೇಲಿ ವೇಸ್ಟ್ ಪ್ರಾಪರ್ಟಿ ಎಲ್ಲ ಯಾಕೆ ಬೇಕಿತ್ತು, ನೀವ್ ಒಳ್ಳೆ ಸುಮ್ಮನೆ ಕೂತ್ಕೊಳ್ಳಿ ಅಂತ ಶಾಂತಿ ಹೇಳ್ತಾರೆ. ಆಗ ಮೀನಾ ಕಾಫಿ ತಗೊಂಡ್ ಬರ್ತಾಳೆ. ಸಾರಿ ಅತ್ತೆ, ಸ್ವಲ್ಪ ಲೇಟ್ ಆಯ್ತು ಕಾಫಿ ಮಾಡ್ಕೊಂಡ್ ಬರೋದು ಅಂತ ಮೀನಾ ಹೇಳ್ತಾಳೆ. ಮತ್ತೆ ನಗ್ತಾ ಇರ್ತಾಳೆ. ಅಯ್ಯೋ ಯಾಕೆ ಈ ತರ ಹಲ್ ಬಿಟ್ಕೊಂಡು ನಿಂತಿದ್ಯಾ, ಯಾಕೆ ಈ ತರ ನುಲಿತಿದ್ಯಾ ಅಂತ ಶಾಂತಿ ಹೇಳಿದಾಗ, ಅಯ್ಯೋ ಅವಳು ಖುಷಿಯಾಗಿದ್ದಾಳೆ ಅದಕ್ಕೆ ನಗ್ತಾ ಇದ್ದಾಳೆ, ಅವಳು ನಗುನು ನೀನ್ ಸಹಿಸ್ಕೊಳಲ್ವಾ, ನಗ್ಲಿ ಬಿಡೆ ಆರಾಮಾಗಿ ಅಂತ ರಂಗನಾಥ್ ಹೇಳ್ತಾರೆ. ರವಿ ಒಂದು ಕಾಫಿ ಕೇಳ್ತಾರೆ. ಹಾಗೆ ಶಾಂತಿ ಕಾಫಿ ಕುಡಿದ ತಕ್ಷಣ, ಅಯ್ಯೋ ಏನೇ ಇದು, ಕಾಫಿ ಕೇಳಿದ್ರೆ ಪಾನ್ಕ ಕೊಟ್ಟಿದ್ಯಲ್ಲೇ ಅಂತ ಶಾಂತಿ ಹೇಳ್ತಾರೆ. ಅಯ್ಯೋ ಅತ್ತೆ ಅದು ಕಾಫಿನೇ ಅಂತ ಮೀನಾ ಹೇಳಿದಾಗ, 1 ಕಪ್ ಕಾಫಿಗೆ 2 ಇಡೀ ಸಕ್ಕರೆ ಸುರಿದಿದ್ಯಾ ಅಥವಾ ಇಡೀ ಸಕ್ಕರೆ ಡಬ್ಬನೇ ಖಾಲಿ ಮಾಡಿದ್ಯಾ ಅಂತ ಶಾಂತಿ ಕೇಳ್ತಾರೆ. ಅಯ್ಯೋ ಹಾಗೇನಿಲ್ಲ ಅಂದಾಗ ರವಿ, ಹೌದಕ್ಕೆ ಸಕ್ಕರೆ ಜಾಸ್ತಿ ಆಯ್ತು ಅಂತ ಹೇಳಕ್ ಹೋಗ್ತಾನೆ. ಹಾಗೇನಿಲ್ಲ, ತುಂಬಾನೇ ಚೆನ್ನಾಗಿದೆ ಕಾಫಿ, ಎಲ್ಲ ಸರಿಯಾಗಿದೆ ಅಂತ ರಂಗನಾಥ್ ಹೇಳ್ತಾರೆ. ಆಗ ರವಿ ಕೂಡ, ಹೌದೌದು ಚೆನ್ನಾಗಿದೆ ಅದಕ್ಕೆ, ಸಕ್ಕರೆ ಕಾಫಿ ಎಲ್ಲ ಸರಿಯಾಗಿ ಇದೆಯಲ್ಲ ಅಮ್ಮ ಅಂತ ರವಿ ಮತ್ತೆ ರಂಗನಾಥ್ ಹೇಳ್ತಾರೆ. ಮತ್ತೆ ಶಾಂತಿ ಕುರಿತು, ಎಷ್ಟು ಸಕ್ಕರೆ ಇದೆ ನಿಮ್ ಬಾಯಿಗಳೆಲ್ಲ, ಏನಾಗಿದೆ ನನ್ಗಂತೂ ಗೊತ್ತಾಗ್ತಿಲ್ಲ, ಇನ್ನು ಯುಗಾದಿಲೇ ಇದೆ ಅನ್ಸುತ್ತೆ, ಬೇವಿನ ರುಚಿನೇ ಹೋಗಿಲ್ಲ ಅನ್ಸುತ್ತೆ ನಿಮ್ ಬಾಯಿಗೆ, ಹಾಲಿಗೆ ಸಕ್ಕರೆ ಹಾಕಿದಾಳೋ ಅಥವಾ ಸಕ್ಕರೆ ಡಬ್ಬಕ್ಕೆ ಹಾಲು ಮತ್ತೆ ಕಾಫಿ ಪುಡಿ ಹಾಕಿದಾಳೋ ಒಂದು ಗೊತ್ತಾಗ್ತಿಲ್ಲ, ರವಿ ನೀನಾದ್ರೂ ಸರಿಯಾಗಿ ಹೇಳು, ಸಕ್ಕರೆ ಜಾಸ್ತಿ ಇದೆ ಅಲ್ವಾ ಅಂದಾಗ, ಇಲ್ಲ ಅಮ್ಮ ಎಲ್ಲ ಸರಿಯಾಗಿದೆ ಅಂತ ರವಿ ಹೇಳ್ತಾನೆ. ಹಾಗಾದ್ರೆ ನನಗ್ ಮಾತ್ರ ಸಕ್ಕರೆ ಜಾಸ್ತಿ ಹಾಕೊಂಡ್ ಬಂದಿದ್ದಾಳೆ, ಇವಳು ನನ್ಗೆ ಹಿಂಸೆ ಕೊಡ್ತಾಳೆ, ಗಯ್ಯಾಳಿ, ಬೇಗ ಸತ್ತೋಗ್ಲಿ ಅಂತ ಈ ತರ ಮಾಡ್ಕೊಂಡ್ ಬಂದಿದ್ದಾಳೆ ಅಂತ ಶಾಂತಿ ಹೇಳ್ತಾರೆ. ಯಾಕೆ ಸುಮ್ನೆ ಅವಳಿಗೆ ಹೇಳ್ತಾ ಇದ್ಯಾ, ಶಾಂತಿ ನಿನ್ ಕಾಫಿ ಕೊಡಿಲಿ ಅಂತ ರಂಗನಾಥ್ ಕುಳಿತು ನೋಡ್ತಾರೆ. ಅಯ್ಯೋ ಸರಿಯಾಗಿ ಇದೆಯಲ್ಲೇ, ಇನ್ನೂ ಕಮ್ಮಿನೇ ಇದೆ ಸಕ್ಕರೆ ಅಂದಾಗ, ಇದು ನಿಮ್ಗೆ ಕಮ್ಮಿ ಅನ್ಸಿದ್ಯಾ, ಏನ್ರಿ ಆಯ್ತು ನಿಮ್ಗೆ ಅಂದಾಗ ಶಾಂತಿ, ಹಾಗಾದ್ರೆ ಪಕ್ಕ ಇದೇನೆ ನಿಮ್ಗೆ ಸಕ್ಕರೆ ಕಾಯಿಲೆ ಬಂದಿದೆ, ಸಕ್ಕರೆ ಕಾಯಿಲೆ ಬಂದ್ರೆ ರುಚಿನೇ ಗೊತ್ತಾಗಲ್ವಂತೆ ಕಣೆ ಅಂತ ಹೇಳ್ತಾರೆ. ರಂಗನಾಥ್ ಹೇಳಿದಾಗ, ಅಯ್ಯೋ ಸುಮ್ಮನೆ ಇರ್ರಿ, ನೀವೇನೇನೋ ಹೇಳ್ಬೇಡಿ, ನನ್ಗೆ ಯಾವ ಕಾಯಿಲೆನೂ ಇಲ್ಲ ಏನೂ ಇಲ್ಲ, ನಿಮ್ಗೆ ಸಕ್ಕರೆ ಅಂಶ ಅಲ್ಲ ನಿಮ್ ದೇಹದಲ್ಲಿ ಬತ್ತೋಗಿದೆ ಅನ್ಸುತ್ತೆ, ಅಲ್ಲ ಇಷ್ಟು ಸಕ್ಕರೆ ಇದ್ರು ಸಕ್ಕರೆ ಇಲ್ಲ ಅಂತಿದ್ದೀರಲ್ಲ ಅಂತ ಶಾಂತಿ ಹೇಳ್ತಾರೆ. ಅಯ್ಯೋ ಅಮ್ಮ ಹಾಗೆಲ್ಲ ಏನು ಇಲ್ಲ, ಸಕ್ಕರೆ ಮತ್ತೆ ಪಾನಕ 2 ಒಟ್ಟಿಗೆ ಬೆರೆಸ್ಕೊಂಡು ಕುಡ್ದಾಗಿದೆ, ಅದಕ್ಕೆ ಈ ಕೋಲ್ಡ್ ಕಾಫಿ ಮತ್ತೆ ಹಾಟ್ ಕಾಫಿ ತರ ನಾವು ಇದನ್ನ ಒಂದು ಪಾನಕ ಕಾಫಿ ಅಂತ ಬಿಡೋಣ, ಒಳ್ಳೆ ಮಾರ್ಕೆಟಿಂಗ್
ಬರುತ್ತೆ ಅಂತ ರವಿ ಹೇಳ್ತಾನೆ. ಏನೋ ಆಗಿದೆ ನಿಮ್ಗೆ, ತಲೆ ಕೆಟ್ಟಿದ್ಯೇನೋ ಅಂತ ಶಾಂತಿ ಹೇಳ್ತಾರೆ. ನಿನ್ನ ಓದ್ಸಿದ್ಕು ಸಾರ್ಥಕ ಆಯ್ತು ಕಣೋ ಮಗ್ನೆ, ಪಾನ್ಕ ಕಾಫಿ ಒಳ್ಳೆ ರುಚಿ ಮತ್ತೆ ಒಳ್ಳೆ ಹೆಸರು ಅಂತ ರಂಗನಾಥ್ ಹೇಳ್ತಿರ್ತಾರೆ. ಆಗ ಮನೋಜ್ ಬರ್ತಾರೆ. ಅಮ್ಮ ಕಾಫಿ ಕುಡಿತಾ ಇದ್ದೀರಾ, ನನ್ಗೂ ಎಲ್ಲಿ ಕಾಫಿ ಅಂತ ಕೇಳ್ತಾರೆ. ಮೀನಾ ಅವರೇ ನಮಗೂ ಕಾಫಿ ಮಾಡ್ಕೊಂಡು ಬರ್ತೀರಾ ಅಂತ ರೋಹಿಣಿ ಹೇಳ್ದಾಗ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಹೇಳ್ತಾಳೆ ಮೀನಾ. ನಿಂತ್ಕೋ ಒಂದ್ ನಿಮಿಷ, ಲೋ ಮನೋಜ ಇವ್ರ ಕೈಯಲ್ಲಂತೂ ಕಾಫಿ ಕುಡಿಬೇಡ ಕಣೋ, ಸಕ್ಕರೆ ಹಾಕಿ ನಮ್ನೆಲ್ಲ ಸಾಯಿಸ್ಬೇಕು ಅಂತ ಅನ್ಕೊಂಡಿದ್ದಾಳೆ ಅಂತ ಹೇಳ್ತಾರೆ. ಇವರೆಲ್ಲರೂ ಸುಳ್ಳು ಹೇಳ್ತಿದ್ರೆ. ಮನೋಜ ನೀನಾದ್ರೂ ಈ ಕಾಫಿ ಕುಡ್ದು ಯಾವ ತರ ಇದೆ ಕಾಫಿ ಅಂತ ಹೇಳು ಅಂದಾಗ ಕಾಫಿ ಕುಡ್ದು ಅಯ್ಯೋ ಇದೇ ನಮ್ಮ ಸಕ್ಕರೆ ಪಾನ್ಕ ಅಂತ ಮನೋಜ್ ಹೇಳ್ತಾನೆ. ಹಾ ನಾನು ಹೇಳಿದ್ ಕರೆಕ್ಟ್ ಅಲ್ವಾ, ನನ್ಗೆ ಸಕ್ಕರೆ ಕಾಯಿಲೆ ಇದೆ ಅಂತ ಈ ರವಿ ಮತ್ತೆ ಅವರಪ್ಪ ಹೆದರ್ಸ್ತಾ ಇದ್ದಾರೆ ಕಣೋ, ಬರೀ ಸಕ್ಕರೆನೇ ಹಾಕಿದಾಳೆ ಇದ್ರಲ್ಲಿ, ಇವ್ರಿಗೇನೋ ಆಗಿದೆ ಕಣೋ, ಅದನ್ನೇ ಚಪ್ಪರಿಸ್ಕೊಂಡು ಇವರಿಬ್ರು ಕುಡಿತಾ ಇದ್ದಾರೆ ಅಂತ ಶಾಂತಿ ಹೇಳ್ತಾರೆ. ಈ ಅವ್ರ ಬಗ್ಗೆ ಎಲ್ಲ ತಲೆ ಕೆಡ್ಸ್ಕೋಬೇಡ, ಈ ಪಾನ್ಕದ ಕಾಫಿನ ನಿಮ್ ಹೋಟೆಲ್ ಅಲ್ಲಿ ಹೊಸದಾಗಿ ಮೆನು ಹಾಕು ಅಂತ ರಂಗನಾಥ್ ಹೇಳ್ತಿರ್ತಾರೆ. ಸರಿ ಅಪ್ಪ, ಇವತ್ತಿಂದಾನೇ ನಾನು ಈ ಸಕ್ಕರೆ ಪಾನ್ಕ ಕಾಫಿನ ಶುರು ಮಾಡ್ತೀನಿ ಅಂತ ರವಿ ಹೇಳ್ತಾನೆ. ಹಾಗೆ ಸೂರ್ಯ ಬರ್ತಾನೆ. ಬಾರಪ್ಪ ಬಾ, ನೀನು ಎಂಟಿ ಮಾಡಿರೋ ಪಾನ್ಕದ ಕಾಫಿ ಕುಡಿ ಅಂತ ಶಾಂತಿ ಹೇಳ್ತಾರೆ. ನನ್ಗೆ ಯಾವ ಪಾನ್ಕನೂ ಬೇಡ ಕಾಫಿನೂ ಬೇಡ ಅಪ್ಪ, ನನ್ಗೊಂದು ಸಮಸ್ಯೆ ಆಗಿದೆ, ನನ್ಗೆ ಆನ್ಸರ್ ಬೇಕಪ್ಪ ಅಂತ ಸೂರ್ಯ ಕೇಳ್ತಾನೆ. ಏನೋ ಅದು ಅಂತ ರಂಗನಾಥ್ ಹೇಳ್ತಾರೆ. ನನ್ಗೊಂದು ಡೌಟ್ ಇದೆ ಅಪ್ಪ ಅಂತ ಸೂರ್ಯ ಕೇಳಿದಾಗ ಬೆಳಗ್ಗೆ ಏನೋ ಅಂತ ಡೌಟ್ ಸಮಸ್ಯೆ ನಿಂಗೆ ಅಂತ ರಂಗನಾಥ್ ಕೇಳ್ತಾರೆ. ಅದು ನಿನ್ ಮುನ್ಸೋಮಪ್ಪಂಗೆ ಯಾವಾಗಪ್ಪ ಹುಟ್ಟೆ, ಅಂದ್ರೆ ಮದ್ವೆ ಆದ್ಮೇಲೆ ಎಷ್ಟು ದಿನ ಆದ್ಮೇಲೆ ಹುಟ್ಟೆ ಅಂತ ಸೂರ್ಯ ಕೇಳ್ತಾನೆ. ಆಗ ಎಲ್ಲರೂ ಶಾಕ್ ಆಗ್ತಾರೆ. ಏನೋ ಇದು ಈ ತರ ಕೇಳ್ತಿದ್ಯಾ ಅಂದಾಗ ಅದೆಲ್ಲ ನಂಗೆ ಗೊತ್ತಿಲ್ಲ ಅಪ್ಪ, ಹೇಳಪ್ಪ ನೀನು ಅಜ್ಜಿ ತಾತ ಮದ್ವೆ ಆದ್ಮೇಲೆ ಯಾವಾಗ ಹುಟ್ಟೆ ನೀನು ಅಂದಾಗ ಅದು ಯಾವಾಗ ಹುಟ್ಟೆ ಅಂತ ಗೊತ್ತಿಲ್ಲ, ನಾನು ಹುಟ್ಟಿದ್ ಸ್ವಲ್ಪ ಲೇಟೆ ಅಂತ ಹೇಳ್ತಿದ್ರು, ಅದನ್ನ ಅವ್ರನ್ನೇ ಕೇಳ್ಬೇಕು ಕಣ, ನಂಗೆ ಗೊತ್ತಿಲ್ಲ ಅಂತ ರಂಗನಾಥ್ ಹೇಳ್ತಾರೆ. ಹೌದಾ ಸರಿ ಬಿಡು ಆಯ್ತು, ಈಗ ಮನೋಜ ನೀವು ಮದ್ವೆ ಆದ್ಮೇಲೆ ಎಷ್ಟು ತಿಂಗಳು ಹುಟ್ಟಾ, ಯಾವಾಗ ಹುಟ್ಟಾ ಅಂತ ಕೇಳ್ತಾರೆ. ಆಗ ಏನ್ರಿ ಇವನು ಎಲ್ರು ಮುಂದೆ ಈ ತರ ಯಾವಾಗ ಹುಟ್ಟಿದ್ರು ಮಕ್ಕಳು ಅನ್ಕೊಂಡು ಓಡಾಡ್ತಿದ್ದಾನೆ, ನಾಚಿಕೆ ಆಗಲ್ವಾ ಅಂತ ಶಾಂತಿ ಕೇಳ್ತಾರೆ. ಸುಮ್ನೆ ಇರಮ್ಮ, ಈ ನಾಚಿಕೆ ಪಾಚಿಕೆ ಎಲ್ಲ ಮನೆಯಿಂದ ಆಚೆಗೆ ಮನೋಜನ್ ಡಿಗ್ರಿ ಬೋರ್ಡ್ ಇದೆಯಲ್ಲ ಅದು ಕೆಳಗೆ ಬಿಟ್ಟು ಬಂದಿದ್ದೀನಿ, ಈಗ ನೀನ್ ಹೇಳಪ್ಪ ನಾನ್ ಯಾವಾಗ ಹುಟ್ಟೆ ಅಂತ ಆದ್ರೂ ಹೇಳು ಅಂದಾಗ ನೀನ್ ಯಾವಾಗ ಹುಟ್ಟೆ ಅಂತ ನಿಮ್ಮ ಅಮ್ಮನೇ ಕೇಳ್ಬೇಕು ಕಣೋ, ಹೆತ್ತವಳು ಅವಳೇ ಅಲ್ವಾ ಅಂತ ರಂಗನಾಥ್ ಹೇಳ್ತಾರೆ. ಮನೋಜ ಯಾವಾಗ ಹುಟ್ಟಾ ಅಂತಾದ್ರೂ ಹೇಳಪ್ಪ ಅಂತ ಹೇಳಿದಾಗ ಅದು ಮನೋಜ ನಾವು ಮದ್ವೆ ಆಗ 11 ತಿಂಗಳು ಹುಟ್ಟಾ ಅಂತ ಹೇಳ್ತಾರೆ. ಏನು ಅಷ್ಟು ಬೇಗ ಹುಟ್ಬಿಟ್ಟ, 11 ತಿಂಗಳಿಗೆಲ್ಲ ಹುಟ್ಟುಬಿಟ್ಟು ನನಗೆ ಈಗ ತೊಂದರೆ ಕೊಡ್ತಿದ್ದಾನೆ, ಇವ್ನು 11 ತಿಂಗಳು ಹುಟ್ಟಿದ್ಕೆ ಇಷ್ಟೆಲ್ಲ ಆಗ್ತಿರೋದು ಅಂತ ಸೂರ್ಯ ಬೈತಾ ಇರ್ತಾನೆ. ಸರಿ ಹೋಗ್ಲಿ ಬಿಡಪ್ಪ, ಆದ್ರೆ ಈಗ ಮಗು ಎಷ್ಟು ತಿಂಗಳು ಹುಟ್ಟುತ್ತೆ ಮದ್ವೆ ಆದ್ಮೇಲೆ ಹೇಳಪ್ಪ, ಮೊದಲನೇ ಮಗು ಅಂತ ಸೂರ್ಯ ಹೇಳ್ತಾನೆ. ರೀ ಏನ್ರಿ ಮಾತಾಡ್ತಿದ್ದೀರಾ ನೀವು, ಸುಮ್ಮನೆ ಇರ್ರಿ, ಟೈಮ್ ನೋಡಿ ಎಷ್ಟೊತ್ತಾಯ್ತು, ಕೆಲ್ಸಕ್ಕೆ ಹೋಗಲ್ವಾ, ಟೈಮ್ ಆಗ್ತಿದೆ ಅಂತ ಮೀನಾ ಹೇಳಿದಾಗ ಹೌದಲ್ವಾ ಕೆಲ್ಸಕ್ಕೆ ಹೋಗ್ಬೇಕು ಅಂತ ಹೋಗ್ತಾ ಇರ್ತಾನೆ. ಮತ್ತೆ ವಾಪಸ್ ಬಂದು ಅದು ಅಪ್ಪ ಮಗು ಅಂತಾನೆ. ಏನೋ ನಿಂದು ಹೋಗಿ ಸ್ನಾನ ಮಾಡೋ ಗೊತ್ತಾಗುತ್ತೆ ಅಂತ ರಂಗನಾಥ್ ಹೇಳ್ತಾರೆ. ಹೌದಾ ಸ್ನಾನ ಮಾಡಿದ್ರೆ ಗೊತ್ತಾಗುತ್ತಾ, ಸ್ನಾನ ಮಾಡಿ ಬಂದ್ಮೇಲೆ ಗೊತ್ತಾಗುತ್ತಾ, ಇಲ್ಲ ನೀರ್ ಹಾಕೋಬೇಕಾದ್ರೆ ಗೊತ್ತಾಗುತ್ತಾ ಅಂತ ಸೂರ್ಯ ಹೇಳ್ತಾನೆ. ದಡ್ಡ ಬುದ್ಧಿವಂತನ ತರ ಆಡ್ಬೇಡ, ಹೋಗೋ ಸುಮ್ನೆ ಏನೇನೋ ಮಾತಾಡ್ಬೇಡ, ಟೈಮ್ ಆಗ್ತಿದೆ ನಾನು ಸ್ನಾನಕ್ಕೆ ಹೋಗ್ತೀನಿ ಅಂತ ರಂಗನಾಥ್ ಹೇಳಿ ಕಳಿಸ್ತಾರೆ. ಮನೋಜ್ ಹತ್ರ ಬಂದು 11 ತಿಂಗಳಿಗೆ ಯಾಕೋ ಹುಡುತ್ತೆ, ನೀನು ಹುಟ್ಟಿದ್ಕೆ ಇಷ್ಟೆಲ್ಲ ಸಮಸ್ಯೆ ನನಗಾಗ್ತಾ ಇರೋದು ಟೆನ್ಷನ್ ಅಂತ ಮನೋಜನ್ಗೆ ಹೊಡೆದು ಹೋಗ್ತಾರೆ. ಆಗ ಮೀನಾ ನಗ್ತಾ ಇರ್ತಾಳೆ. ಇನ್ನು ಏನೇ ಅಲ್ಕಿಸಿತಾ ನಿಂತಿದ್ಯಾ, ಇಲ್ಲೇನೆ ಹೋಗಿ ತಿಂಡಿ ಮಾಡಿ ಹೋಗು ಬೇಗ ಅಂತ ಶಾಂತಿ ಹೇಳಿ ಕಳಿಸ್ತಾರೆ. ಅತ್ತೆ ಮೀನಾ ಯಾಕೋ ಒಂಥರ ಹೇಳ್ತಿದಾರಲ್ವಾ, ಏನೋ ವಿಚಿತ್ರವಾಗಿದೆ ಅಲ್ವಾ ಅಂತ ಶಾಂತಿ ಹತ್ರ ರೋಹಿಣಿ ಹೇಳ್ತಾಳೆ. ಅದೆಲ್ಲ ನಿನ್ಗೆ ಗೊತ್ತಾಗಲ್ಲ ಬಾಮ್ಮ ಇಲ್ಲಿ ಅಂತ ರೋಹಿಣಿ ಹತ್ರ ಏನೋ ಹೇಳ್ತಾ ಇರ್ತಾರೆ. ಆಗ ಹೋಗೋ ನೀನು ಅಂತ ಮನೋಜನ್ನ ದೂರ ಕಳಿಸ್ತಾರೆ. ಅಮ್ಮ ನಾನು ನಿನ್ ಮುದ್ದಿನ ಮಗ ತಾನೆ, ನನಗೂ ಹೇಳಮ್ಮ ಅದೇನ್ ವಿಷಯ ಅಂತ ಹೇಳಿದಾಗ ಅದೆಲ್ಲ ಹೆಣ್ಮಕ್ಳ ವಿಷಯ ನಿಂಗೆ ಗೊತ್ತಾಗಲ್ಲ ಹೋಗೋ ಅಂತ ರೋಹಿಣಿ ಮತ್ತೆ ಶಾಂತಿ ಇಬ್ರು ಮಾತಾಡ್ತಿರ್ತಾರೆ. ನೋಡಮ್ಮ ರೋಹಿಣಿ, ಮನೋಜ ಹೇಳ್ದ ಅಂತ ಮುಂದಕ್ಕೆಲ್ಲ ಹಾಕ್ಬೇಡ, ನಿನ್ ಮಗುನೇ ಮೊದಲನೇ ಮಗು ಆಗಿ ಈ ಮನೆ ವಾರಸ್ದಾರ ಆಗ್ಬೇಕು ಸರಿನಾ ಅಂತ ಹೇಳ್ತಾರೆ. ಸರಿ ಅದೇ ಆಯ್ತು ಅಂತ ರೋಹಿಣಿ ಹೋಗ್ತಾಳೆ. ಹಾಗೆ ಇಲ್ಲಿ ಮೀನಾ ರೂಮ್ ಒಳಗೆ ಬರ್ತಾಳೆ. ಏನಮ್ಮ ಇದು ಒಳಗ್ ಬರ್ತಾ ಇದೀನಿ, ಇಲ್ಲ ಡೋರ್ ಕುಟ್ಟಿ ಅದು ಇದು ಸಿಗ್ನಲ್ ಕೊಟ್ಟಿ ಬರ್ಬೇಕು ತಾನೆ, ಹಾಗೆ ನುಗ್ಬಿಟ್ಟಲ್ಲ ಗೊತ್ತಾಗಲ್ವಾ ನಿಂಗೆ ಅಂತ ಸೂರ್ಯ ಹೇಳ್ತಾನೆ. ನಮ್ಮ ರೂಮಿಗೆ ಬರಕ್ಕೆ ನಾನು ಯಾಕೆ ಪರ್ಮಿಷನ್ ಕೇಳ್ಕೊಂಡು ಬರ್ಬೇಕು ಅಂತ ಮೀನಾ ಹೇಳ್ತಾಳೆ. ಏನ್ ಹುಡುಕ್ತಿದ್ದೀರಾ ಅಂದಾಗ ಬಟ್ಟೆ ಹುಡುಕ್ತಿದ್ದೀನಿ ಅಂತ ಸೂರ್ಯ ಹೇಳ್ತಾನೆ. ಅಯ್ಯೋ ನಿಮ್ಗೋಸ್ಕರ ಈ ಬಟ್ಟೆ ನಾನೇ ತೆಗ್ದಿಟ್ಟಿದ್ದೀನಲ್ಲ ಇಲ್ಲೇನೆ ಅಂತ ಮೀನಾ ಹೇಳ್ತಾಳೆ. ಅದೇನು ಯಾವತ್ತೂ ಇಲ್ಲದೆ ಈಗ ಹೊಸದಾಗಿ ಬಟ್ಟೆ ತೆಗ್ದಿಟ್ಟಿದ್ಯಲ್ಲ ಅಂತ ಸೂರ್ಯ ಕೇಳಿದಾಗ ಅದು ಈ ಕಲರ್ ನಿಮ್ಗೆ ಚೆನ್ನಾಗಿ ಕಾಣಿಸುತ್ತೆ ಅದಕ್ಕೆ ಇದನ್ನೇ ಹಾಕೊಳ್ಳಿ ಅಂತ ತೆಗ್ದಿಟ್ಟೆ, ಇದನ್ನೇ ಹಾಕೊಳ್ಳಿ ಅಂತ ಮೀನಾ ಹೇಳ್ತಾಳೆ. ನಮ್ಗಿದು ಚೆನ್ನಾಗಿ ಕಾಣಿಸುತ್ತಾ, ಅದು ಇದು ಅವೆಲ್ಲ ಲೆಕ್ಕಕ್ಕೆ ಬರೋದಿಲ್ಲ, ಬಟ್ಟೆ ಅಂಗಡಿಗೆ ಹೋಗೋದು ನಮ್ ಸೈಜ್ ಏನು ಅಂತ ಬಟ್ಟೆ ಅಂಗಡಿ ಅವನ್ಗೆ ಮಾಮೂಲಿ ಗೊತ್ತು, ಅವ್ನು ಸುಮ್ನೆ ಒಂದ್ 4 ಬಟ್ಟೆ ರಬ್ಬಕ್ ಅಂತ ಬಿಸಾಕ್ತಾನೆ, ಅದ್ರಲ್ಲಿ ಎಲ್ಲ ಟ್ರಯಲ್ ನೋಡೋದು ಹಾಗೆ ರಬ್ಬಕ್ ಅಂತ ಎತ್ಕೊಂಡ್ ಬರೋದು ಅಷ್ಟೇ ನನಗೆ ಗೊತ್ತಿರೋದು ಅಂತ ಸೂರ್ಯ ಹೇಳ್ತಾನೆ. ಸರಿ ಆಯ್ತು ರೀ, ಆದ್ರೆ ಈ ಬಟ್ಟೆ ನಿಮ್ಗೆ ಕಲರ್ ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ಹಾಕೋತೀರಾ ಅಂತ ಕೊಡ್ತಾಳೆ. ಸರಿ ಆಯ್ತು ನೀನ್ ಸ್ವಲ್ಪ ಆ ಕಡೆ ತಿರ್ಕೋತೀಯಾ ಅಂತ ಹೇಳಿ ಸೂರ್ಯ ಬಟ್ಟೆ ಹಾಕೋತಾನೆ. ಆಯ್ತಾ ತಿರುಗ್ಲಾ ಅಂತ ಮೀನಾ ಹೇಳ್ತಾಳೆ. ಆಯ್ತು ತಿರುಗು ಅಂತ ಹೇಳ್ತಾನೆ. ಸರಿ ಆಯ್ತು ನಾನು ಹೋಗ್ತೀನಿ ಅಂತ ಹೋಗ್ತಿರ್ತಾನೆ. ರೀ 1 ನಿಮಿಷ ಅಂತ ಕರೀತಾಳೆ. ಇಲ್ಲಿಗೆ ಸಂಚಿಕೆ ವಿಡಿಯೋ ಮುಕ್ತಾಯವಾಗಿದೆ. ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.